ನಮಸ್ತೆ ಎಲ್ಲರಿಗೂ. ಆರೋಗ್ಯವೇ ಭಾಗ್ಯ ಎಂಬುದನ್ನು ನಾವೆಲ್ಲರೂ ಕೇಳಿದ್ದೇವೆ. ಅದರಲ್ಲಿಯೂ ಮಹಿಳೆಯರ ಆರೋಗ್ಯವು ಒಂದು ಮನೆಯ ಯಶಸ್ಸು ಹಾಗೂ ಸಮಾಜದ ಸಮತೋಲನಕ್ಕೆ ಕಾರಣವಾಗುತ್ತದೆ. ಈ ಕಾರಣಕ್ಕಾಗಿ ಇಂದಿನ ವಿಶೇಷ ಕಾರ್ಯಕ್ರಮ ಮಹಿಳೆಯರಿಗಾಗಿ ಯೋಗ. ಇಂದಿನ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಉಪಯುಕ್ತವಾದ ಯೋಗಾಸನಗಳು, ಪ್ರಾಣಾಯಾಮ ಹಾಗೂ ಮುದ್ರೆಗಳನ್ನು ಅಭ್ಯಾಸ ಮಾಡಲಿದ್ದೇವೆ. ಬನ್ನಿ ಎಲ್ಲರೂ ಸೇರಿ ಅಭ್ಯಾಸ ಮಾಡೋಣ. ಮರ್ಕಟಾಸನ ಅಥವಾ ಜಠರ ಪರಿವೃತ್ತಾಸನ. ಸ್ಥಿತಿ: ಎರಡು ಕಾಲುಗಳು ಸೇರಿರಲಿ. ಎರಡೂ ಕೈಗಳು ನಮ್ಮ ಭುಜದ ಸಮಾಂತರದಲ್ಲಿ ತೆಗೆದುಕೊಂಡು ಬನ್ನಿ. ಏಕಂ. ನಿಧಾನವಾಗಿ ನಿಮ್ಮ ಬಲಗಾಲನ್ನು 90 ಡಿಗ್ರಿಗೆ ಮೇಲಕ್ಕೆ ಎತ್ತಿ ನಿಮ್ಮ ಮಂಡಿಯು ನೇರವಾಗಿರಲಿ. ದ್ವೇ. ನಿಮ್ಮ ಬಲಗಾಲು ಎಡಭಾಗಕ್ಕೆ ತೆಗೆದುಕೊಂಡು ಹೋಗಿ ಸಾಧ್ಯವಾದರೆ ಬಲಗಾಲಿನ ಅಂಗುಷ್ಟವನ್ನು ಎಡಗೈಯಿಂದ ಹಿಡಿದುಕೊಳ್ಳಿ. ನಿಮ್ಮ ತಲೆಯ ಭಾಗ ಬಲಭಾಗಕ್ಕೆ ತಿರುಗಲಿ. ನಿಮ್ಮ ದೃಷ್ಟಿ ನಿಮ್ಮ ಬಲಗೈಯ ಬೆರಳುಗಳನ್ನು ನೋಡಲಿ. ಎರಡೂ ಕಾಲಿನ ಮಂಡಿಗಳು ನೇರವಾಗಿರಲಿ. ಯಾವುದೇ ಕಾರಣಕ್ಕೂ ಬಿಗಿತವಾಗಲಿ ಒತ್ತಡವಾಗಲಿ ಇರಬಾರದು. ಈ ಒಂದು ಆಸನದಲ್ಲಿ ಸ್ವಲ್ಪ ಹೊತ್ತು ಇರೋಣ. ಈ ಆಸನದಿಂದ ನಮಗೆ ಬೆನ್ನಿನ ನೋವನ್ನು ಕಡಿಮೆ ಮಾಡಲು ಸಹಾಯವಾಗುತ್ತದೆ. ಮಧುಮೇಹ ಅಥವಾ ಮೆನ್ಸ್ಟ್ರಲ್ ಸೈಕಲ್ಸಲ್ಲಿರುವಂಥ ಯಾವುದೇ ಒತ್ತಡ, ನೋವು ನಿವಾರಣೆ ಮಾಡಲು ಇದು ತುಂಬ ಅತ್ಯಂತ ಸಹಾಯಕವಾದ ಆಸನವಾಗಿದೆ. ನಿಧಾನವಾಗಿ ಕತ್ತನ್ನು ನೇರವಾಗಿ ತೆಗೆದುಕೊಂಡು ಬನ್ನಿ. ನಿಮ್ಮ ಬಲಗಾಲು ನೇರವಾಗಿ 90 ಡಿಗ್ರಿಯಲ್ಲಿ ಬರಲಿ. ನಂತರ ನಿಧಾನವಾಗಿ ನಿಮ್ಮ ಬಲಗಾಲನ್ನು ಕೆಳಗೆ ತೆಗೆದುಕೊಂಡು ಬನ್ನಿ. ಅದೇ ರೀತಿ ಈಗ ನಾವು ಎಡಗಾಲನ್ನು ಮಾಡುವಂತಹ ಸಮಯ. ಏಕಂ. ನಿಧಾನವಾಗಿ ಎರಡು ಕೈ ನಿಮ್ಮ ಭುಜದ ಸಮಾಂತರದಲ್ಲಿರಲಿ. ನಿಮ್ಮ ಎಡಗಾಲನ್ನು ಮೇಲಕ್ಕೆ 90 ಡಿಗ್ರಿಯಲ್ಲಿ ಎತ್ತಿಕೊಳ್ಳಿ. ದ್ವೇ. ನಿಮ್ಮ ಎಡಗಾಲು ಬಲಭಾಗಕ್ಕೆ ಬರಲಿ. ಸಾಧ್ಯವಾದರೆ ಎಡಗಾಲಿನ ಅಂಗುಷ್ಟವನ್ನು ಹಿಡಿದುಕೊಳ್ಳಿ. ನಿಮ್ಮ ಕತ್ತು ನಿಧಾನವಾಗಿ ಎಡಭಾಗಕ್ಕೆ ತಿರುಗಲಿ. ದೃಷ್ಟಿ ಎಡ ಕೈಯ ಬೆರಳುಗಳನ್ನು ನೋಡಲಿ. ದೇಹದಲ್ಲಿ ಆಗುವಂತಹ ಬದಲಾವಣೆಯನ್ನು ಗಮನಿಸಿ. ಸೊಂಟ ಭಾಗವಿರಬಹುದು, ತೊಡೆ ಇರಬಹುದು, ಹೊಟ್ಟೆಯ ಭಾಗ ಇರಬಹುದು ಹಾಗೂ ಭುಜದ ಇರಬಹುದು. ವ್ಯತ್ಯಾಸವನ್ನು ಗಮನಿಸುತ್ತಾ ಬನ್ನಿ. ಯಾರಿಗೆ ರೀಸೆಂಟಾಗಲಿ ಅಬ್ಡಮಿನಲ್ ಸರ್ಜರಿ, ಹೊಟ್ಟೆಯ ಒಂದು ಶಸ್ತ್ರಚಿಕಿತ್ಸೆ ಆಗಿರಬಹುದು, ಬೆನ್ನಿನ ಶಸ್ತ್ರಚಿಕಿತ್ಸೆ ಆಗಿರಬಹುದು, ಹಿಪ್ ಜಾಯಿಂಟ್ನ ಶಸ್ತ್ರಚಿಕಿತ್ಸೆ ಆಗಿರಬಹುದು, ಅವರು ಈ ಒಂದು ಆಸನವನ್ನು ತಜ್ಞರ ಮುಂದೆನೆ ಅಥವಾ ತಜ್ಞರನ್ನು ಸಂಪರ್ಕಿಸಿ ಮಾಡಬೇಕಾಗಿ ಕೋರಿಕೊಳ್ಳುತ್ತೇನೆ. ತ್ರೀಣಿ. ನಿಧಾನವಾಗಿ ಕತ್ತನ್ನು ನೇರ ತನ್ನಿ. ನಿಮ್ಮ ಎಡಗಾಲು 90 ಡಿಗ್ರಿ ಮೇಲಿರಲಿ. ನಿಧಾನವಾಗಿ ಎರಡೂ ಕಾಲನ್ನು ನಿಮ್ಮ ಎಡಗಾಲನ್ನು ಬಲಭಾಗಕ್ಕೆ ಸೇರಿಸಿ ವಿಶ್ರಮಿಸಿ. ಎರಡು ಕಾಲಿನ ಮಧ್ಯದಲ್ಲಿ ಸ್ವಲ್ಪ ಅಂತರವಿರಲಿ. ವಿಶ್ರಾಂತಿ.